ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಮ್ಮ. ಸಮೀಪದ ಕೂಡ್ಗಿ ಎನ್ಟಿಪಿಸಿಯ ಕಾರ್ಮಿಕನನ್ನ 10 ದಿನ ಅಮಾನತು ಮಾಡಿ 10,000 ರೂಪಾಯಿ ದಂಡ ವಿಧಿಸಿದ್ದನ್ನ ವಿರೋಧಿಸಿ ಕಾರ್ಮಿಕರು ಎನ್ಟಿಪಿಸಿ ಸ್ಥಾವರದ ಮುಖ್ಯ ದ್ವಾರದ ಎದುರು ಶನಿವಾರ ಪ್ರತಿಭಟನೆ ನಡೆಸಿದ್ರು. ಎನ್ಟಿಪಿಸಿ ಕಂಪನಿಯೊಂದರಲ್ಲಿ ಕಲ್ಲಿದ್ದಲು ಪೂರೈಕೆ ವಿಭಾಗದ ವ್ಯಾಗನ್ ಟಿಪ್ಪರ್ ಡೋಜರ್ ಚಾಲಕನಿಗೆ ಕಾರ್ಯನಿರ್ವಹಿಸುತ್ತಿದ್ದ ಮಂಜುನಾಥ್ ಬೆಲ್ಲದ್ಗೆ ದಂಡ ವಿಧಿಸಲಾಗಿದೆ. ಕೆಲಸದ ವೇಳೆ ಪಕ್ಕದಲ್ಲಿದ್ದ ಸಿಲಿಂಡರ್ಗೆ ಕಲ್ಲು ಬಡಿದಿದೆ ಎಂಬ ಕಾರಣದಿಂದಾಗಿ ಮಂಜುನಾಥ್ಗೆ ಈ ಶಿಕ್ಷೆ ವಿಧಿಸಲಾಗಿದೆ ಎನ್ನಲಾಗಿದೆ. ಕಂಪನಿಯ ಕ್ರಮ ವಿರೋಧಿಸಿ 26 ಕಾರ್ಮಿಕರು ಸ್ಥಾವರದ ಮುಖ್ಯ ಪ್ರದೇಶ ದ್ವಾರದ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಮಂಜುನಾಥ್ ಬೆಲ್ಲದ್, ರಾಜೇಂದ್ರ ಕಾಂಬ್ಳೆ, ಸೋಮು ಲಮಾನಿ, ರಸೂಲ್ ಸಾಬ್ ಹೊಸಟ್ಟಿ, ಪರಶುರಾಮ್ ವಾಲಿಕಾರ್, ವಾಚು ಲಮಾನಿ, ಶಿವಾನಂದ್ ದೊಡ್ಮನಿ, ಮಹದೇವ್ ದಳವಾಯಿ, ವಸಂತ್ ಭಜಂತ್ರಿ ಹಾಗೂ ಸಂತೋಷ್ ಬಿರಾದಾರ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.